ಸ್ನೇಹಿತರೆ, ಇವತ್ತು IPL ನಲ್ಲಿ 4ನೇ ಪಂದ್ಯ. ಅದು ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಪಂದ್ಯ. ಈ ಪಂದ್ಯ ವಿಶಾಖಪಟ್ಟಣಂನ YSR ಸ್ಟೇಡಿಯಂನಲ್ಲಿ ನಡೀತಿದೆ. ಸ್ನೇಹಿತರೆ, ಈ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಕನ್ನಡಿಗ KL ರಾಹುಲ್ ಕಣಕ್ಕಿಳಿಯುವುದು ಅನುಮಾನ ಅಂತಾನೆ ಹೇಳಲಾಗ್ತಿದೆ. KL ರಾಹುಲ್ ಅವರು ವೈಯಕ್ತಿಕ ಕಾರಣಗಳಿಂದಾಗಿ ರಾಹುಲ್ ಮೊದಲ 2 ಪಂದ್ಯಗಳಿಂದ ಹೊರಗುಳಿಯುವ ಸಾಧ್ಯತೆ ಹೆಚ್ಚಿದೆ ಎಂದು ಸ್ವತಃ ನಾಯಕ ಅಕ್ಷರ್ ಪಟೇಲ್ ತಿಳಿಸಿದ್ದಾರೆ. KL ರಾಹುಲ್ ಈಗಾಗಲೇ ಡೆಲ್ಲಿ ಕ್ಯಾಪಿಟಲ್ಸ್ ಬಳಗವನ್ನು ಸೇರಿಕೊಂಡಿದ್ದಾರೆ. ಆದರೆ ಅವರು ಮೊದಲ ಪಂದ್ಯದಲ್ಲಿ ಆಡುವುದು ಅನುಮಾನ. ಇದಕ್ಕೆ ಮುಖ್ಯ ಕಾರಣ ಏನಂದರೆ ಸ್ನೇಹಿತರೆ, ರಾಹುಲ್ ಹಾಗೂ ಪತ್ನಿ ಅತಿಯಾ ಶೆಟ್ಟಿ ತಮ್ಮ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಹೀಗಾಗಿ ರಾಹುಲ್ ಮೊದಲ ಪಂದ್ಯದಿಂದ ಹೊರಗುಳುವ ಸಾಧ್ಯತೆ ತೀರಾ ಹೆಚ್ಚಂತಾನೆ ಹೇಳಲಾಗ್ತಿದೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂಥ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕ ಅಕ್ಷರ್ ಪಟೇಲ್, KL ರಾಹುಲ್ ತಂಡ ಸೇರಿಕೊಂಡಿದ್ದಾರೆ, ಆದರೆ ಅವರು ಇವತ್ತು ಆಡ್ತಾರೋ ಇಲ್ವೋ ಎಂಬುದು ಇನ್ನೂ ಸಹ ಖಚಿತವಾಗಿಲ್ಲ ಎಂದು ತಿಳಿಸಿದರು. ಮತ್ತೊಂದೆಡೆ DCಯ ಹೊಸ ಮುಖ್ಯ ಕೋಚ್ ಹೇಮಂತ್ ಬದಾನಿ ಕೂಡ KL ರಾಹುಲ್ ಅವರ ಬ್ಯಾಟಿಂಗ್ ಸ್ಥಾನವನ್ನು ಸಸ್ಪೆನ್ಸಲ್ಲೇ ಇರಿಸಿದ್ದಾರೆ. KL ರಾಹುಲ್ ತುರ್ತಾಗಿ ಮನೆಗೆ ಹಿಂತಿರುಗುವ ಸಾಧ್ಯತೆ ಇಲ್ಲದಿದ್ದರೆ ಮಾತ್ರ ಅವರು ಲಕ್ನೋ ಸೂಪರ್ ಜೈಂಟ್ಸ್ ಪಂದ್ಯದಲ್ಲಿ ಕಣಕ್ಕಿಳಿಯುತ್ತಾರೆ. ಇನ್ನು ಇವತ್ತಿನ ಪಂದ್ಯವನ್ನು ಸೇಡಿನ ಸಮರವೆಂದೇ ಬಣ್ಣಿಸಲಾಗುತ್ತಿದೆ. ಕಾರಣ ಇಷ್ಟೇ ಸ್ನೇಹಿತರೆ, ಕಳೆದ ಬಾರಿಯ ಸೀಸನ್ನಲ್ಲಿ KL ರಾಹುಲ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ನಾಯಕರಾಗಿದ್ದರು. ತಂಡದ ಮಾಲೀಕ KL ರಾಹುಲ್ ಅವರಿಗೆ ಮಾಡಿದ ಅವಮಾನ, ಈ ಅವಮಾನಕ್ಕೆ ತಕ್ಕ ಶಾಸ್ತಿಯನ್ನು ಇವತ್ತು KL ರಾಹುಲ್ ತೀರಿಸ್ಕೊಳ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ KL ರಾಹುಲ್ ಇಂದಿನ ಪಂದ್ಯವನ್ನು ಆಡೋದೇ ಅನುಮಾನವಾಗಿದೆ. ಇನ್ನು ಅದೇ ರೀತಿ ಕಳೆದ ಬಾರಿಯ ದೆಹಲಿ ತಂಡದ ನಾಯಕ ರಿಷಬ್ ಪಂತ್ ಈ ಬಾರಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ನಾಯಕರಾಗಿದ್ದಾರೆ. ಅವರಿಗೂ ಕೂಡ ಇದು ಸೇಡಿನ ಸಮರದ ಪಂದ್ಯ ಅಂತಲೇ ಹೇಳಲಾಗ್ತಿದೆ. ಆ ಸೇಡಿನ ಸಮರದಲ್ಲಿ ರಿಷಬ್ ಪಂತ್ ಯಾವ ರೀತಿ ತಮ್ಮ ಹಳೆಯ ತಂಡದ ಮಾಲೀಕನ ವಿರುದ್ಧ ಸೇಡನ್ನು ತೀರಿಸ್ಕೊಳ್ತಾರೆ ಕಾದು ನೋಡಬೇಕಾಗಿದೆ.